ಈ ಶ್ಯಾಡೋ ಸಿಎಂ ಅನ್ನುವ ಒಂದು ವಿಚಾರ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದೆ. ಶ್ಯಾಡೋ ಸಿಎಂ ಯತೀಂದ್ರನ ವಿರುದ್ಧ ಡಿಕೆ ಶಿವಕುಮಾರ್ ಅವರು ಬೆಂಕಿ ಉಂಡೆಯನ್ನ ಉಗುಳಿದ್ದಾರೆ. ಸಿಎಂ ಪುತ್ರನಿಂದ ಕಾಂಗ್ರೆಸ್ಗೆ ಭಾರಿ ಡ್ಯಾಮೇಜ್ ಆಗ್ತಾ ಇದೆ, ನನಗಂತೂ ಅಧಿಕಾರ ಬೇಕೇ ಬೇಕು ಅಂತ ಹೇಳಿ ಬಂದಿದ್ದಾರೆ. ಸೊ ಶ್ಯಾಡೋ ಸಿಎಂ ಯತೀಂದ್ರನ ವಿರುದ್ಧ ಡಿಕೆ ಶಿವಕುಮಾರ್ ಅವರು ಆಕ್ರೋಶ ಭರಿತರಾಗಿ ಹೈಕಮಾಂಡ್ ನಾಯಕರಿಗೆ ದೂರು ಕೊಟ್ಟಿದ್ದಾರೆ. ಸಿಎಂ ಪುತ್ರ ಯತೀಂದ್ರ ಅವರಿಂದಲೇ ಕಾಂಗ್ರೆಸ್ಗೆ ಭಾರಿ ಡ್ಯಾಮೇಜ್ ಆಗ್ತಾ ಇದೆ, ನನಗಂತೂ ಅಧಿಕಾರ ಬೇಕೇ ಬೇಕು. ರಾಹುಲ್ ಗಾಂಧಿಗೆ ನೇರಾನೇರವಾಗಿ ತಮ್ಮ ಒಂದು ಬೇಡಿಕೆ ಏನಿದೆ ಅದನ್ನ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಶ್ಯಾಡೋ ಸಿಎಂ ಅನ್ನುವ ವಿಚಾರ ಏನಿದೆ ಇದು ಎಲ್ಲೋ ಒಂದು ಕಡೆ ಈ ಇನ್ನಿತರ ಕಾಂಗ್ರೆಸ್ ನಾಯಕರನ್ನ ತೀವ್ರ ಮುಜುಗರಕ್ಕೂ ಒಳ ಮಾಡ್ತಾ ಇದೆ ಮತ್ತು ಅವರ ಆತ್ಮವಿಶ್ವಾಸವನ್ನೇ ಕಸಿದುಕೊಳ್ತಾ ಇದೆ. ಯಾಕೆಂದ್ರೆ ಮೊನ್ನೆಯಷ್ಟೇ ಒಬ್ರು ಪ್ರಮುಖ ಸಚಿವರು ರಾಜೀನಾಮೆಯನ್ನ ಕೊಡುವ ಹಂತಕ್ಕೆ ಬಂದಿದ್ದಾರೆ. ಸೊ ಅಲ್ಲಿಗೆ ಎಲ್ಲೋ ಒಂದು ಕಡೆ ಡಿಕೆ ಶಿವಕುಮಾರ್ ಅವರು ಸಹ ಯತೀಂದ್ರ ಅವರ ನಡವಳಿಕೆಯ ವಿರುದ್ಧ ಆಕ್ರೋಶ ಭರಿತರಾಗಿರ್ತಕ್ಕಂಥದ್ದು. ಪದೇ ಪದೇ ಯತೀಂದ್ರ ಅವರು ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗಳಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ, ಪಕ್ಷದಲ್ಲಿ ಗೊಂದಲಕರವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಸೊ ಹಾಗಾಗಿ ಮೊದಲು ಯತೀಂದ್ರ ಅವರ ಹೇಳಿಕೆಗಳಿಗೆ ಫುಲ್ ಸ್ಟಾಪ್ ಅನ್ನ ಹಾಕಿ ಮಗದೊಂದು ಕಡೆ ತನಗೆ ಏನು ಬೇಡಿಕೆ ಇದೆ ಆ ಬೇಡಿಕೆಯನ್ನು ಈಡೇರಿಸಿ ಅಂತ ನೇರವಾಗಿ ಹೈಕಮಾಂಡ್ ನಾಯಕರಿಗೆ ತಿಳಿಸಿ ಡಿಕೆ ಶಿವಕುಮಾರ್ ಅವರು ಬಂದಿದ್ದಾರೆ.